ಎಲ್ಲರೂ ಬರ್ತಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಮೊದಲನೇದಾಗಿ ಈ ಎರಡು ಉಪಚುನಾವಣೆಗಳು ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಒಂದು ಏನು ಗೆಲುವನ್ನು ಸಾಧಿಸಿದೆ. ಇವತ್ತು ಎಲ್ಲ ಕಾರ್ಯಕರ್ತರನಿಂದ ಹಿಡಿದು ನಮ್ಮ ಮುಖ್ಯಮಂತ್ರಿಗಳ ಆದಿಯಾಗಿ ಮತ್ತು ಉಪಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲರಿಗೂ ನಾನು ಅಭಿನಂದಿಸ್ತೀನಿ. ಯಾಕಂತಂದರೆ ಎಲ್ಲೋ ಒಂದು ಕಡೆ ಇವತ್ತು ಒಂದು ತೀರ್ಪು ಕೊಟ್ಟಿರೋದು ಕರ್ನಾಟಕ ಜನತೆ, ಮಹಾಜನತೆ ಇವತ್ತು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷದ ಮೇಲೆ ಒಂದು ನಂಬಿಕೆಯನ್ನು ಇವತ್ತು ಮತ್ತೆ ಎತ್ತಿ ತೋರಿಸಿದೆ. ಇವತ್ತು ಅದು ಗ್ಯಾರಂಟಿಗಳ ಮುಖಾಂತರ ಆಗಿರ್ಬೋದು, ಮತ್ತು ದಲಿತರು ಮತ್ತು ಅಲ್ಪಸಂಖ್ಯಾತರು ಮತ್ತು ಅದೇ ರೀತಿ ಹಿಂದುಳಿದ ವರ್ಗದ ಒಂದು ಸಮುದಾಯಗಳನ್ನ ಏನು ಕಾಂಗ್ರೆಸ್ ಪಕ್ಷ ಯಾವತ್ತಿಗೂ ಬೆಂಬಲಿಸ್ತಾ ಬಂದಿದೆ. ಆ ಸಮುದಾಯಗಳು ಇವತ್ತು ಕಾಂಗ್ರೆಸ್ ಪಕ್ಷ ಪರವಾಗಿ ಇದ್ದು ಈ ಎರಡು ಉಪಚುನಾವಣೆಗಳಲ್ಲಿ ಒಳ್ಳೆಯ ಬಹುಮತದಿಂದ ಗೆಲ್ಲಿಸಿದ್ದಾರೆ. ನಾನು ಆ ಒಂದು ಮತಕ್ಷೇತ್ರದ ಎಲ್ಲ ಮತದಾರರಿಗೆ ನಾನು ಅಭಿನಂದಿಸ್ತಾ, ಅದೇ ರೀತಿ ಏನು ನಮ್ಮ ನಾಯಕತ್ವ ಇವತ್ತು ದೇಶದಲ್ಲಿ ಅದು ಕೇರಳದಾಗ ಆಗಿರ್ಬೋದು ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ಮತ್ತೆ ಪುನಃ ಕಾಂಗ್ರೆಸ್ ಪಕ್ಷ ಗೆಲ್ತಾ ಇದೆ, ಭಾರಿ ಬಹುಮತದಿಂದ ಗೆಲ್ತಾ ಇದೆ. ಅಲ್ಲಿನೂ ಆ ಕಾರ್ಯಕರ್ತರಿಗೆ ಮತ್ತು ಎಲ್ಲರಿಗೂ ನಾನು ಅಭಿನಂದಿಸ್ತಾ, ಮತ್ತಿನ್ನೊಮ್ಮೆ ಏನು ಮಹಾಜನತೆ ಇವತ್ತು ಕರ್ನಾಟಕ ಮಹಾಜನತೆ ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೀವಿ, ಅದ್ರ ಪ್ರಕಾರ ನಾವೆಲ್ಲ ಕೆಲಸ ಮಾಡಿ ಇನ್ನು 2 ವರ್ಷದಲ್ಲಿ ಮತ್ತೆ ಪುನಃ ನಾವೇ ಬರ್ತೀವಿ ಅಂತ ಹೇಳ್ತಾ ನಾನು ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ನಮಸ್ಕಾರ, ಜೈ ಹಿಂದ್, ಜೈ. ಕರ್ನಾಟಕ ರಾಜ್ಯದಲ್ಲಿ ಒಂದು ಅಭೂತಪೂರ್ವವಾದಂಥ ಒಂದು ಚುನಾವಣೆಯ 2 ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಜಯಭೇರಿಯನ್ನು ಬಾರಿಸಿದ್ದು ಒಂದು ಇತಿಹಾಸ. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಏನು ಇವತ್ತು ಜನರ ವಿಶ್ವಾಸವನ್ನು ಉಳಿಸಿಕೊಂಡಿದೆ. ಆ ಒಂದು ವಿಶ್ವಾಸ ಮುಂದಿನ ಬಾರಿ ಕೂಡ ನಾವು ಇದೇ ಒಂದು ಹೆಚ್ಚಿನ ಬಹುಮತದಿಂದ ಆರಿಸಿ ಬರ್ತಂತೇಳಿ ಈ 2 ಉಪಚುನಾವಣೆಗಳಲ್ಲಿ ಗೆದ್ದಿರ್ತಂತ ಅಭ್ಯರ್ಥಿಗಳಿಗೆ ನಾನು ಶುಭಾಶಯಗಳನ್ನು ಹೇಳುತ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ದಾವಣಗೆರೆ ಮತ್ತು ಬಾಗಲಕೋಟೆ ಉಪಚುನಾವಣೆಯಲ್ಲಿ ಇಂದು ನಡೆದಂತ ಮತ ಎಣಿಕೆ ಒಂದು ಇದರಲ್ಲಿ 2 ಕಡೆ ಕೂಡ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳು ಅಭೂತಪೂರ್ವ ಜಯವನ್ನು ಸಾಧಿಸಿದ್ದಾರೆ. ಹೀಗಾಗಿ ಬಾಗಲಕೋಟದಲ್ಲಿ ಮತ್ತು ದಾವಣಗೆರೆಯಲ್ಲೂ ಕೂಡ ಇಡೀ ಕರ್ನಾಟಕದಲ್ಲಿ ಒಂದು ಸಂದೇಶ ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ನುಡಿದಂತೆ ನಡೆದ ಸರ್ಕಾರ ಯಾವ್ದನ್ನ ಇತ್ತಪ್ಪ ಅಂತಂದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಘನ ಮುಖ್ಯಮಂತ್ರಿಗಳ ಒಂದು ಆಶೀರ್ವಾದದಿಂದ ಮತ್ತು DK ಶಿವಕುಮಾರ್ ಒಂದು ಆಶೀರ್ವಾದದಿಂದ. ಯಾಕಂದ್ರೆ ಪಂಚ ಗ್ಯಾರಂಟಿಗಳ ತಂದಾಗಲಿಂದ ಶೋಷಿತರ ಒಂದು ದನಿ ಇಲ್ಲದವರಿಗೆ ಒಂದು ಗ್ಯಾರಂಟಿಗಳನ್ನು ಕೊಟ್ಟು ಅವರ ಜೀವನ ಮಟ್ಟವನ್ನು ಸ್ವಲ್ಪ ಮೇಲಕ್ಕೆತ್ತಲು ಪ್ರಯತ್ನ ಮಾಡಂತ ನಮ್ಮ ಕಾಂಗ್ರೆಸ್ 5 ಗ್ಯಾರಂಟಿಗಳಿಂದ ಈ ಒಂದು 2 ಉಪಚುನಾವಣೆ ಗೆಲುವು ಕಾರಣವಾಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲು ಇಚ್ಛಿಸುತ್ತೇನೆ. ಅದೇ ರೀತಿಯಾಗಿ ಬಾಗಲಕೋಟೆ ಜನದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಹೆಚ್ಚಿನ ಮತಗಳನ್ನು ಕೊಟ್ಟು ಗೆಲ್ಲಿಸಲಿಕ್ಕೆ ಅಲ್ಲಿನ ಎಲ್ಲ ಕಾರ್ಯಕರ್ತರಿಗೆ, CM ಅವರಿಗೆ, DCM ಅವರಿಗೆ, ಎಲ್ಲ ಸಚಿವ ಸಂಪುಟ ಸಹೋದ್ಯೋಗಿಗಳಿಗೆ, ಶಾಸಕರುಗಳಿಗೆ ಮತ್ತೆ ಅದೇ ರೀತಿಯಾಗಿ ದಾವಣಗೆರೆ ಕೂಡ ಗೆಲುವು ಕಾರಣತಕ್ಕಂತ ಎಲ್ಲ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೆ, DK ಶಿವಕುಮಾರ್ ಅವರಿಗೆ ಅನಂತ ಧನ್ಯವಾದಗಳನ್ನು ಕೃತಜ್ಞತೆ ಸಲ್ಲಿಸುತ್ತೇನೆ. ಸಂದರ್ಭ ಉಪಚುನಾವಣೆ 2 ದಾವಣಗೆರೆ ಮತ್ತು ಬಾಗಲಕೋಟೆ ಜಯಬೇರಿ ಹೊಡೆದಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ನಮ್ಮ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಎಲ್ಲ ಮಂತ್ರಿಗಳು, ಎಲ್ಲ MLAಗಳು, ಎಲ್ಲ ಕಾರ್ಯಕರ್ತರು, ಎಲ್ಲರ ಕಾರಣ ಗೆಲುವಿಗೆ. ದಯಮಾಡಿ ಅವರೆಲ್ಲರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ನಾವು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಸ್ವಲ್ಪ ಈ ಬಹಳ ಇಂಪ್ರೂವ್ ಆಗಿದೆ. ಕೇರಳ ಬಂದಿದೆ, ಇಲ್ಲಿ 2 ಬಂದು, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ BJP ಹೋಗಿ ಕಾಂಗ್ರೆಸ್ ಬರ್ತದಂತ ನನ್ನ ಅನಿಸಿಕೆ. ಯಾಕಂದ್ರೆ ಬಹಳ ಬರೇ ಮೋದಿ ಅವರು ಬರೇ ಭಾಷಣ ಮಾಡ್ತಾರ, ಬರೇ ಏನದು ಏನು ಇಲ್ಲ. ಸಿದ್ದರಾಮಯ್ಯನವರು, DK ಶಿವಕುಮಾರ್ ನಮ್ಮ ಕರ್ನಾಟಕದಲ್ಲಿ ಡೆವಲಪ್ಮೆಂಟ್ ಕೆಲಸ ಮಾಡ್ತಾರ. ಪ್ರತಿಯೊಂದು MLAಗಳನ್ನ ಪಕ್ಕದಲ್ಲಿ ಇಟ್ಕೊಂಡು ಪ್ರತಿಯೊಂದು ಕ್ಷೇತ್ರಕ್ಕೆ ಕೆಲಸ ಮಾಡ್ತಾರ. ಅಂತದ್ರಲ್ಲಿ ಇವತ್ತು 2 ಸೋಲ್ತಾವಂತ BJP ಅವ್ರು ಒಬ್ಬೇ ಹೊಡೆದ್ರು, 2 ಗೆದ್ದಾವಂತ ನಾವು ಹೇಳಿದ್ವಿ ಎಲ್ಲ ಕಡೆ. ಅದೇ ರೀತಿ ಗೆದ್ದಕ್ಕೆ ನಮ್ಗೆ ಸಂತೋಷ ಆಗ್ಯದ. ಕಾಂಗ್ರೆಸ್ ಪಕ್ಷ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಬೆಳಿಲಿ ಅಂತ ಹೇಳಿ ನಾನು ಆಶಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ.